ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ತಗೊಳ್ಳಿ ದುಡ್ಡು. ಇಲ್ಲಮ್ಮ, ನೀವು ಬರೋದೇ ಇಲ್ವೇನೋ ಅಂದ್ಕೊಂಡು ನಿಮ್ಮ ಮೊಕದ್ದಮೆನ ರದ್ದು ಮಾಡಿ ಬೇರೆ ಮೊಕದ್ದಮೆನ ನಡ್ಸೋಕೆ ಹೋಗ್ತಾ ಇದ್ದೀನಿ. ನಿಮ್ಮ ಪರ ವಾದ ಮಾಡಲಿಕ್ಕೆ ಯಾರಾದರೂ ವಕೀಲರು ಬಂದಿದ್ದಾರಾ? ನನ್ನ ಪರವಾಗಿ ವಾದ ಮಾಡೋಕ್ಕೆ ಅಮ್ಮನವರೇ ಬರಬೇಕು. ಇವರೇ ಬಂದು ವಾದ ಮಾಡಿ ಆರೋಪಿನ ಉಳಿಸಿರೋ ಉಲ್ಲೇಖನೇ ಇಲ್ಲ ಇತಿಹಾಸದಲ್ಲಿ. ಬಂಗಾರಿ ಪರ ನಾನ್ ವಕಾಲತ್ ನಡೆಸ್ತೀನಿ. ಅದ್ಯಾಕೆ ನೀವು ಈಗ ಬಂದು ಇವರ ಪರವಾಗಿ ವಕಾಲತ್ ವಹಿಸ್ತಿರೋದು? ಇಲ್ಲೆಲ್ಲೂ ನಿಮ್ಮ ಹೆಸರೇ ಇಲ್ಲ. ನನ್ನ ಹೆಸರು ಉಮಾ ಮಹೇಶ್ವರಿ. ತಾವು ಇನ್ನೊಮ್ಮೆ ಮೊಕದ್ದಮೆಯ ದಾಖಲೆಗಳನ್ನು ಪರಿಶೀಲಿಸಬೇಕು. ಈಗ ತಾನೇ ನೋಡಿದ್ದೆ, ಯಾರ ಹೆಸರು ಇರಲಿಲ್ಲ. ಈಗ ಯಾಕೆ ಸೇರ್ಕೋತು? ತಾವು ನೋಡುವಾಗ ಕಣ್ತಪ್ಪಿನಿಂದ ಮರೆಯಾಗಿರ್ಬೋದು ಸ್ವಾಮಿಗಳೇ. ಆದರೆ ಆರೋಪಿ ಬಂಗಾರಿ ಕೂಡ ತನ್ನ ಪರವಾಗಿ ವಾದ ಮಾಡಲಿಕ್ಕೆ ಯಾರೂ ವಕೀಲಿಲ್ಲ ಅಂತ ಹೇಳಿದ್ನಲ್ಲ. ನಾನು ಬರೋದು ತಡವಾಯ್ತಲ್ಲ, ಅದಕ್ಕೆ ನಾನು ಬರೋದೇ ಇಲ್ವೇನೋ ಅಂತ ಭಾವಿಸ್ಕೊಂಡು ಹಾಗೆ ಹೇಳಿರಬೇಕು. ಮಹಾಸ್ವಾಮಿ, ನಾನು ಇದುವರೆಗೂ ಇವರನ್ನು ಈ ನ್ಯಾಯಾಲಯದಲ್ಲಿ ನೋಡಿಯೇ ಇಲ್ಲ. ಅದು ಅಲ್ಲದೆ ಬಂಗಾರಿ ಪರ ವಾದ ಮಾಡಲು ಯಾರು ಇರಲೇ ಇಲ್ಲ. ಅದು ಹೇಗೆ ಇವರು ದಿಢೀರನೆ ಬಂದರು? ಕಾನೂನು ತಿಳಿದವರು ಯಾರಿಗೆ ಬೇಕಾದರೂ ನ್ಯಾಯ ಕೊಡಿಸೋದಕ್ಕೆ, ವಾದ ಮಾಡೋದಕ್ಕೆ ಬರ್ಬೋದಲ್ವಾ? ಅನ್ಯಾಯ ಎಲ್ಲಿ ನಡೆಯುತ್ತೋ ಅಲ್ಲಿ ನ್ಯಾಯ ಕೊಡಿಸೋದಕ್ಕೆ ನಾನಿರ್ತೀನಿ. ಮಹಾದೇವಿ ಮಹಾದೇವಿ ರಕ್ಷಿಸುವಂಬೆ ದೀನರ, ಶಿಕ್ಷಿಸು ಜನನಿ ದುರುಳರ. ಮಹಾದೇವಿ ಭಗವತಿ ಮಹಾದೇವಿ, ಮಹಾದೇವಿ ಭಗವತಿ ಮಹಾದೇವಿ. ಓಂಕಾರ ಬೀಜಾಕ್ಷರವಾಸಿನಿ ಮಹಾದೇವಿ ಮಹಾದೇವಿ. ಆಯ್ತು, ವಿಚಾರಣೆ ಶುರು ಮಾಡಿ. ದೊಡ್ಡಪ್ಪ ಬಂಗಾರಿ, ನೀನು ಅಮ್ಮನವ್ರ ಹೆಸರಲ್ಲಿ ಅಮ್ಮನವ್ರ ವೇಷ ಹಾಕೊಂಡು ಅಮ್ಮನವ್ರ ತ್ರಿಶೂಲ ಹಿಡ್ಕೊಂಡು ಕೊಲೆ ಮಾಡಿದ್ದು ನಿಜಾನಾ? ನಾನು ಕೊಲೆ ಮಾಡಿಲ್ಲ ಅನ್ನೋದಷ್ಟೇ ಹೇಳಬಲ್ಲೆ. ಅವತ್ತಿಂದನೂ ಅದನ್ನೇ ಹೇಳ್ತಿದ್ದೀನಿ, ಇವತ್ತು ಕೂಡ ಅದನ್ನೇ ಹೇಳ್ತೀನಿ. ಇವನೇ ಕೊಲೆ ಮಾಡಿದ ಅನ್ನೋದಕ್ಕೆ ಸಾಕ್ಷಿಯಾಗಿ ಚಕ್ರಾಪುರಿ ಅಮ್ಮನವರ ದೇವಸ್ಥಾನದ ಧರ್ಮದರ್ಶಿಗಳಾದಂಥ ವಿರೂಪಾಕ್ಷ ಶಾಸ್ತ್ರಿಗಳನ್ನ ಕರೆಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವಿರೂಪಾಕ್ಷ ಶಾಸ್ತ್ರಿಗಳೇ, ವಿರೂಪಾಕ್ಷ ಶಾಸ್ತ್ರಿಗಳೇ, ವಿರೂಪಾಕ್ಷ ಶಾಸ್ತ್ರಿಗಳೇ. ಹೇಳಿ ಶಾಸ್ತ್ರಿಗಳೇ, ಈ ಬಂಗಾರನೇ ಕೊಲೆ ಮಾಡಿದ್ದೀನಿ ಅಂತ ನಿಮ್ಗೆ ಯಾಕೆ ಅನ್ಸುತ್ತೆ? ಮಹಾಸ್ವಾಮಿಗಳೇ, ಪ್ರತಿ ಬಾರಿ ಕೊಲೆ ನಡೆದಾಗಲೂ ಅಮ್ಮನವರ ತ್ರಿಶೂಲದಲ್ಲಿ ರಕ್ತದ ಕಲೆಗಳನ್ನು ನೋಡ್ತಾ ಇದ್ವಿ. ಇದನ್ನು ನಾನು ಮಾತ್ರ ಅಲ್ಲ, ಇಡೀ ಊರ್ ಜನ ಎಲ್ಲ ನೋಡಿದ್ದಾರೆ. ಪೊಲೀಸ್ ಅಧಿಕಾರಿಯಾದ ರಶ್ಮಿಯವರು ಪ್ರತಿ ಕೊಲೆ ನಡೆದಾಗಲೂ ಆ ತ್ರಿಶೂಲವನ್ನು ಕೊಡಿ, ಅದನ್ನ ಪರೀಕ್ಷೆ ಮಾಡಬೇಕು ಅಂತ ಕೇಳಿದಾಗ ತ್ರಿಶೂಲವನ್ನು ಹೊರಗಡೆ ಕೊಡೋದು ಧರ್ಮಕ್ಕೆ ವಿರುದ್ಧ ಅಂತ ಹೇಳಿ ನಾವೆಲ್ಲ ವಿರೋಧ ಪಡಿಸಿದ್ದು ನಿಜ. ಆ ಕಾರಣದಿಂದಾನೇ ಇವನನ್ನ ಪೊಲೀಸ್ನವರು ಬಂಧಿಸಿದ್ದಾರೆ. ಆವೇಶದಲ್ಲಿ ಅಮ್ಮನವರ ಹೆಸರಿನಲ್ಲಿ ನಾನೇ ಕೊಲೆ ಮಾಡಿದ್ದು ಅಂತ ಈತನೇ ಒಪ್ಕೊಂಡಿದ್ದಾನೆ. ಅಮ್ಮನವರ ಹೆಸರು ಹೇಳ್ಕೊಂಡು ಕೊಲೆ ಮಾಡ್ತಿದ್ದು ನಾನೇ. ಇದಕ್ಕಿಂತ ಇನ್ನೇನ್ ಸಾಕ್ಷಿ ಬೇಕು ಇವನೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ?
ಬಂಗಾರಿ ಪರ ವಕೀಲರು ಏನಾದ್ರು ಕೇಳೋದಿದೆಯಾ? ವಿರೂಪಾಕ್ಷ ಶಾಸ್ತ್ರಿಗಳೇ, ಬಂಗಾರಿ ಕೊಲೆ ಮಾಡಿದಾನೋ ಇಲ್ವೋ ಅನ್ನೋ ವಿಚಾರನ ಸದ್ಯಕ್ಕೆ ಪಕ್ಕಕ್ಕಿಡೋಣ. ನೀವು ಆ ತ್ರಿಶೂಲದ ಮೇಲೆ ರಕ್ತದ ಗುರುತುಗಳನ್ನು ಕಂಡರೂ ಕೂಡ ಅದನ್ನು ಪರೀಕ್ಷೆ ಮಾಡೋದಕ್ಕೆ ಯಾಕೆ ಕೊಡಲಿಲ್ಲ? ಅದು ಅಮ್ಮನವರ ಆಯುಧ. ಅದಕ್ಕೆ ಆದ ಒಂದು ಪಾವಿತ್ರ್ಯತೆ ಎನ್ನುವುದಿದೆ. ಅದನ್ನ ಹಾಗೆಲ್ಲ ಹೊರಗಡೆ ಎಲ್ಲೆಲ್ಲೋ ತಗೊಂಡು ಹೋಗ್ಕೊಡೋ ಹಾಗಿಲ್ಲ. ಮಡಿ ಮೈಲಿಗೆ ಶಾಸ್ತ್ರ ಸಂಪ್ರದಾಯ ಅನ್ನೋದೆಲ್ಲ ಇರುತ್ತೆ. ಅದೇ ಉತ್ಸವ ಕಾಲದಲ್ಲಿ ಮೆರವಣಿಗೆಗಳಲ್ಲಿ ಅದೇ ತ್ರಿಶೂಲಕ್ಕೆ ನಿಂಬೆಹಣ್ಣು ಸಿಗಿಸಿ ಕುಂಕುಮ ಹಚ್ಚಿ ಒಂಥರ ರಕ್ತ ಬರೋ ರೀತಿಯಲ್ಲೇ ಅಲಂಕಾರ ಮಾಡಿರ್ತೀರಲ್ವಾ? ಹೌದು. ಅದ್ಯಾಕೆ? ಅಮ್ಮನವರ ತ್ರಿಶೂಲ ಇರೋದೇ ದುಷ್ಟರನ್ನ ಶಿಕ್ಷಿಸೋಕೆ. ಯಾರೇ ದುಷ್ಟತನ ಮಾಡಿದ್ರು ಅವರಿಗೆ ಆ ಮಹಾತಾಯಿ ಸಾವಿನ ಶಿಕ್ಷೆಯನ್ನು ಕೊಡ್ತಾಳೆ. ಅದರ ಸೂಚಕವಾಗಿ ನಾವು ಹಾಗೆ ಅಲಂಕಾರ ಮಾಡ್ತೀವಿ ಮಹಾಸ್ವಾಮಿ. ಆ ಮಹಾತಾಯಿ ಸಾವಿನ ಶಿಕ್ಷೆಯನ್ನ ಕೊಡ್ತಾಳೆ, ಅದಕ್ಕೆ ಹಾಗೆ ಅಲಂಕರಿಸ್ತೀವಿ. ಮಹಾಸ್ವಾಮಿ, ಈ ವಾಕ್ಯವನ್ನ ದಾಖಲಿಸಬೇಕು ಅಂತ ಕೇಳ್ಕೋತೀನಿ. ಅಧಿಕಾರಿ ರಶ್ಮಿ ಅನುಮಾನ ಪಟ್ಟು ವಿಧಿವಿಜ್ಞಾನ ಪರೀಕ್ಷೆಗಾಗಿ ಆ ತ್ರಿಶೂಲನ ಕೇಳಿದ್ದಕ್ಕೆ ನೀವು ಯಾಕದನ್ನು ಕೊಡಲಿಲ್ಲ? ಎಷ್ಟು ಸಾರಿನ್ರಿ ನಿಮ್ಗೆ ಹೇಳೋದು? ಹಾಗೆ ಕೊಟ್ರೆ ನಮ್ಮ ದೇವಸ್ಥಾನದ ಪಾವಿತ್ರ್ಯತೆ ಹಾಳಾಗುತ್ತೆ. ನೀವೇ ಕೊಲೆಗಳನ್ನ ಮಾಡಿ ಅದನ್ನ ಮುಚ್ಚಿಡೋದಕ್ಕೆ ಈ ನಾಟಕಗಳನ್ನ ಆಡ್ತಾ ಇದ್ದೀರಾ ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ? ನಿಮ್ಗೆ ತಲೆ ಕೆಟ್ಟಿದೆ ಅಂತ. ನಾನು ಅಂದ್ರೆ ಯಾರು ಅಂತ ಇಡೀ ಊರಿಗೆ ಗೊತ್ತಿದೆ. ನಾನು ನಡೆದಾಡೋ ದೇವ್ರು ಅಂತ ನನ್ನ ಪೂಜಿಸ್ತಾರೆ. ನಿಮಗೇನು ಗೊತ್ತು? ಈಗ ದುಷ್ಟರಿಗೆ ಶಿಕ್ಷೆ ಕೊಟ್ಟಿರೋದು ಅಮ್ಮನವರೇ ತಾನೇ? ಹಾಗಾದ್ರೆ ಅವರನ್ನ ದೇವ್ರು ಅಂತಾನೆ ಪೂಜಿಸಿ. ಆದ್ರೆ ಅದನ್ನೆಲ್ಲ ಮಾಡಿರೋದು ಈ ಬಂಗಾರಿ. ಇವನಿಗೆ ಶಿಕ್ಷೆ ಆಗಬೇಕು. ಅದನ್ನ ತೀರ್ಮಾನ ಮಾಡೋದು ನ್ಯಾಯಾಲಯ. ಬಂಗಾರಿ ಅಪರಾಧಿ ಅಂತ ಇನ್ನೂ ತೀರ್ಮಾನ ಆಗಿಲ್ಲ. ನೀವಿನ್ ಹೊರಡ್ಬೋದು. ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಪೂರ್ವಾಮುಖಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಮುಂದೆ ಯಾರ್ರೀ ಸಾಕ್ಷಿ? ಮಾಜಿ ಪೊಲೀಸ್ ಅಧಿಕಾರಿ ರಶ್ಮಿ ಅವ್ರನ್ನ ಕರೆಸಬೇಕು. ಮೇಡಮ್, ನಿಮ್ಮನ್ನ ಅಮ್ನೋರ್ ಹೆಸರಿನಲ್ಲಿ ಕೊಲೆ ಮಾಡ್ತಾ ಇರೋ ಬಂಗಾರಿನ ಹಿಡಿಬೇಕು ಅಂತ ಇಲಾಖೆಯವರು ನೇಮಿಸಿದ್ರು, ಹೌದು ಅಲ್ವಾ? ಕ್ಷಮಿಸಿ ವಕೀಲ್ರೆ, ಬಂಗಾರಿ ಅವ್ರನ್ನ ಹಿಡಿಯೋದಕ್ಕಲ್ಲ, ಅಮ್ನೋರ್ ವೇಷದಲ್ಲಿ ಯಾರು ಕೊಲೆಗಳನ್ನ ಮಾಡ್ತಿದ್ದಾರೆ ಅಂತ ಪತ್ತೆ ಹಚ್ಚೋದಕ್ಕೆ ಇಲಾಖೆ ನನ್ನನ್ನು ನೇಮಿಸಿದ್ದು. ಆಯಿತು, ಹಾಗೆ ಅನ್ಕೊಳ್ಳೋಣ. ನಂತರ ನಿಮ್ಮ ತನಿಖಾ ವರದಿಯಲ್ಲಿ ಬಂಗಾರಿ ಮೇಲೆ ಅನುಮಾನ ಶುರುವಾಯಿತು ಅಂತ ಇದೆ, ಹೌದಲ್ವಾ? ಹೌದು. ಆಮೇಲೆ ಅವರೇ ಅಮ್ನೋರ್ ಹೆಸರಿನಲ್ಲಿ ಕೊಲೆಗಳನ್ನು ಮಾಡ್ತಾರೆ ಅಂತ ನಿಮಗೆ ಖಚಿತ ಆಯಿತು. ಅದಕ್ಕೆ ಬೇಕಾದ ಸಾಕ್ಷಿಗಳನ್ನು ತಾವು ಸಂಗ್ರಹಿಸೋದಕ್ಕೆ ಶುರು ಮಾಡಿದ್ರಿ. ಅವರ ಬೆರಳಚ್ಚಿನ ಗುರುತುಗಳನ್ನು ಸಂಗ್ರಹಿಸೋದಕ್ಕೆ ಶುರು ಮಾಡಿದ್ರಿ. ನೀವು ಕಷ್ಟದಲ್ಲಿ ಇರೋ ಹಾಗೆ ನಾಟಕ ಮಾಡಿದ್ರಿ. ಆಗ
ನಿಮ್ಮನ್ನ ಅಮ್ನೋರ್ ವೇಷದಲ್ಲಿ ಬಂದು ಬಂಗಾರಿ ಕಾಪಾಡ್ದ ಅಲ್ವಾ? ಆಗ್ಲೂ ಬಂಗಾರಿಯವರೇ ಈ ಕೊಲೆಗಳನ್ನೆಲ್ಲ ಮಾಡಿದ್ದು ಅಂತ ಗೊತ್ತಾಗ್ಲಿಲ್ಲ ಮಹಾಸ್ವಾಮಿಗಳೇ. ಕಲ್ಯಾಣಿನೇ ಈ ಕೊಲೆಗಳನ್ನೆಲ್ಲ ಮಾಡಿದ್ದು ಅಂತ ಸಾಕ್ಷಿ ಮತ್ತೆ ನನ್ನ ತನಿಖೆಗಳು ಕರ್ಕೊಂಡು ಹೋಯ್ತು. ಆಮೇಲೆ ನೀವು ಅವನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿದ್ರಿ ಅಲ್ವಾ? ಹೌದು. ಅಲ್ಲಿ ನಿಮಗೆ ಈ ಬಂಗಾರಿನಿ ಕೊಲೆಗಾರ ಅಂತ ಖಚಿತ ಆಯಿತು, ಹೌದು ತಾನೇ? ಅದು ಅವನೇ ಕೊಲೆಗಾರ ಅಂತ ಗೊತ್ತಾದ್ಮೇಲೆ ನೀವ್ಯಾಕೆ ಅವನನ್ನು ಬಂಧಿಸ್ತಿಲ್ಲ? ಈಗ ಯಾಕೆ ನೀವು ಅವನನ್ನು ಬಚಾವ್ ಮಾಡೋದಕ್ಕೆ ಪಡಬಾರ್ದು ಪಾಡು ಪಡ್ತಾ ಇದ್ದೀರಿ? ಅದು ಸತ್ಯ ಏನು ಅಂತ ಗೊತ್ತಾಯ್ತು, ಅದಕ್ಕೆ. ಏನು ಸತ್ಯ ಗೊತ್ತಾಯ್ತು? ನೀವು ಬಂಗಾರಿನ ಪ್ರೀತಿಸಿದಿರಿ ಅನ್ನೋ ಸತ್ಯನ? ಅಲ್ಲಿಗೆ ಮೌನಂ ಸಮ್ಮತಿ ಲಕ್ಷಣಂ. ಇಷ್ಟೇ ಸ್ವಾಮಿ ನಾನು ಕೇಳಬೇಕಾಗಿದೆ. ನೀವೇನಾದರೂ ಕೇಳ್ತೀರೇನ್ರಿ? ನೀವು ಬಂಗಾರಿಗೆ ಮಂಪರು ಪರೀಕ್ಷೆ ಮಾಡಿದ್ಮೇಲೆ ಅವನೇ ಕೊಲೆ ಮಾಡಿದ್ದು ಅನ್ನೋ ಸತ್ಯ ನಿಮಗೆ ತಿಳಿತಲ್ವಾ? ಹೌದು. ಆ ಸತ್ಯ ಏನು ಅಂತ ನ್ಯಾಯಾಲಯಕ್ಕೆ ಹೇಳಿ. ಬಂಗಾರಿ ಅವ್ರಿಗೆ ಇಬ್ಬಗೆಯ ವ್ಯಕ್ತಿತ್ವ ಇದೆ ಅಂತ ಗೊತ್ತಾಯ್ತು. ಯಾರಿಗಾದ್ರೂ ಅನ್ಯಾಯ ಆದ್ರೆ ಅಥವಾ ಯಾರಾದ್ರೂ ತೊಂದರೆಯಲ್ಲಿದ್ರೆ ಇವರಿಗೆ ಅದ್ಯಾವ ಬಗೆಯ ದೈವಶಕ್ತಿ ತುಂಬುತ್ತೋ ಗೊತ್ತಿಲ್ಲ. ದುಷ್ಟ ಸಂಹಾರಕ್ಕೆ ಆದ ಅಮ್ನೋರ್ ವೇಷ ಹಾಕೊಂಡು ಆ ಜಾಗಕ್ಕೆ ಬಂದು ಕೆಟ್ಟವ್ರನ್ನ ಕೊಲ್ತಾ ಇದ್ರು ಅಂತ ಗೊತ್ತಾಯ್ತು. ಹಾಗೆ ಗೊತ್ತಾದ್ಮೇಲೆ ನೀವ್ಯಾಕೆ ಅವರನ್ನ ಬಂಧಿಸ್ಲಿಲ್ಲ? ಅದು ಅವ್ರಿಗೆ ಗೊತ್ತಿಲ್ಲದೆ ಮಾಡ್ತಿದ್ದ ಕೃತ್ಯಗಳು. ಈ ಮಾತುಗಳನ್ನು ದಾಖಲಿಸ್ಕೋಬೇಕು ಮಹಾಸ್ವಾಮಿಗಳೇ. ಮನುಷ್ಯ ತನಗೆ ಗೊತ್ತಿಲ್ಲದೆ ಮಾಡೋ ಕೆಲಸಕ್ಕೆ ಇಬ್ಬಗೆ ವ್ಯಕ್ತಿತ್ವ ಅಂತಾರೆ. ಹೀಗೆ ಆಗುವ ಅನಾಹುತಗಳಿಗೆ ಶಿಕ್ಷೆ ಕೊಡಬೇಕೋ ಬೇಡವೋ ಅನ್ನೋದು ನ್ಯಾಯಾಲಯದ ಕಟ್ಟಳೆಗಳಲ್ಲಿ ತೀರ್ಮಾನ ಆಗಿಲ್ಲ. ಆದರೆ ಇವನನ್ನು ಮಂಪರು ಪರೀಕ್ಷೆಗೆ ಗುರಿ ಮಾಡಿದ ವೈದ್ಯರು ಇವನಿಗೆ ಇಬ್ಬಗೆಯ ವ್ಯಕ್ತಿತ್ವ ಇಲ್ಲ ಅಂತ ಪ್ರಮಾಣ ಪತ್ರವನ್ನು ನ್ಯಾಯಾಲಯಕ್ಕೆ ನೀಡಿದ್ದಾರೆ. ಅದು ತಮ್ಮ ಮುಂದೆ ಇದೆ ಮಹಾಸ್ವಾಮಿ. ಅದೇ ವೈದ್ಯರು ನ್ಯಾಯಾಲಯಕ್ಕೆ ಬಂದು ಸಾಕ್ಷಿ ಹೇಳಲು ಮುಜುಗರ ಪಟ್ಕೊಂಡು ಈ ಪತ್ರ ಕೊಟ್ಟಿದ್ದಾರೆ. ಅವರು ಹಣದ ಆಸೆಗೆ ಒಳಗಾಗಿ ಬಂಗಾರಿಗೆ ಇಬ್ಬಗೆಯ ವ್ಯಕ್ತಿತ್ವ ಇಲ್ಲ ಅಂತ ಸುಳ್ಳು ಹೇಳಿದ್ದಾರೆ. ಅದನ್ನು ನ್ಯಾಯಾಲಯ ಮನ್ನಿಸಬೇಕು ಅಂತ ಈ ಪತ್ರ ಕೊಟ್ಟಿದ್ದಾರೆ. ಆಯಿತು. ನಿಮ್ಮ ಕಕ್ಷಿದಾರನಿಗೆ ಇಬ್ಬಗೆಯ ವ್ಯಕ್ತಿತ್ವ ಇದೆ ಅಂತಲೇ ಇಟ್ಕೊಳ್ಳೋಣ. ಹಾಗಂತ ಯಾರಿಗೆ ಏನು ಬೇಕಾದರೂ ಮಾಡ್ಬಿಡ್ಬೋದಾ? ನಾಳೆ ದಿನ ಬೇರೆ ವ್ಯಕ್ತಿಗಳು ತಮಗೆ ಬೇಕಾದಾಗೆ ಕೊಲೆ ಸುಲಿಗೆಗಳನ್ನು ಮಾಡಿ ನಮಗೆ ಇಬ್ಬಗೆಯ ವ್ಯಕ್ತಿತ್ವ ಇದೆ ಅಂತ ಸಾಬೀತು ಮಾಡಿದ್ರೆ ಅಂಥವ್ರನ್ನೆಲ್ಲ ನಿರಪರಾಧಿಗಳು ಅಂತ ನ್ಯಾಯಾಲಯ ಪರಿಗಣಿಸಬೇಕಾ? ಹೌದು ರೀ, ಇಂಥ ಘಟನೆಗಳು ಸಮಾಜಕ್ಕೆ ಮಾರಕ. ಇಂತಹ ಮೊಕದ್ದಮೆಗಳಲ್ಲಿ ನಾವು ಕರುಣೆ ತೋರಿಸ್ತಾ ಹೋದರೆ ಸಮಾಜದಲ್ಲಿ ಇಬ್ಬಗೆಯ ವ್ಯಕ್ತಿತ್ವ ಅಂದರೆ ಡ್ಯುಯಲ್ ಪರ್ಸನಾಲಿಟಿ ಇದು ಸಮೂಹ ಸನ್ನಿಯಾಗಿ ಪರಿವರ್ತನೆ ಆಗುತ್ತೆ ರೀ. ಯಾರು ಏನೇ ಅಪರಾಧ ಮಾಡಿದ್ರು ನ್ಯಾಯಾಲಯದಲ್ಲಿ ಅದಕ್ಕೆ ವಿನಾಯಿತಿ ಸಿಗತ್ತೆ ಅಂತಕ್ಕಂಥ ಭಾವನೆ ಮೂಡುತ್ತೆ. ಆಗ ಎಲ್ಲರೂ ಅಪರಾಧಗಳನ್ನ ಮಾಡೋದಕ್ಕೆ ಶುರು ಮಾಡೋದಿಲ್ವೇ ವಕೀಲೆ ಉಮಾಮಹೇಶ್ವರಿ ಅವರೇ? ಒಂದು ವಿಧದಲ್ಲಿ
ಎಲ್ಲರಿಗೂ ಅಪರಾಧ ಮಾಡೋದಕ್ಕೆ ನಾವೇ ಪರವಾನಗಿ ಕೊಟ್ಟಂಗಾಗತ್ತಲ್ವಾ? ಹಾಗಾಗಿ ನ್ಯಾಯಾಲಯ ನಿಮ್ಮ ವಾದವನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಹೀಗೆ ಅನ್ನಿಸ್ತಾ ಇರೋದು ಸಹಜ ಮಹಾಸ್ವಾಮಿ. ಆದರೆ ಇಲ್ಲಿ ಇನ್ನೊಂದು ವಿಷಯವನ್ನ ಗಮನಿಸಬೇಕು. ಕೊಲೆಯಾದ ವ್ಯಕ್ತಿಗಳು ಯಾರು ಅನ್ನೋದನ್ನ ಪರಾಂಬರಿಸಬೇಕು. ಇಲ್ಲಿವರೆಗೂ ಸಂಹಾರ ಆಗಿರೋರು ಸಮಾಜಕ್ಕೆ ಕಳಂಕ ತರುವಂಥ ಕೆಲಸಗಳನ್ನ ಮಾಡಿರೋ ವ್ಯಕ್ತಿಗಳೇ. ಕೆಲವರು ಜನಗಳನ್ನ ಹೆದರ್ಸಿ ಬೆದರ್ಸಿ ದುಡ್ಡನ್ನ ವಸೂಲಿ ಮಾಡ್ತಿದ್ದವರು. ಇನ್ ಕೆಲವರು ಅತ್ಯಾಚಾರ ಅನಾಚಾರಗಳನ್ನ ಮಾಡ್ತಿದ್ದವರು. ನೋಡಿ ಉಮಾಮಹೇಶ್ವರಿ ಅವರೇ, ಅಂಥವ್ರನ್ನ ಕಾನೂನಿನ ಪ್ರಕಾರ ಬಂಧಿಸೋದಕ್ಕೆ ಪೊಲೀಸ್ ಇಲಾಖೆ ಇದೆ, ಅಂಥವ್ರಿಗೆ ಶಿಕ್ಷೆ ಕೊಡೋದಕ್ಕೆ ನ್ಯಾಯಾಲಯ ಇದೆ. ಯಾರು ತಾವೇ ದೇವ್ರ ವೇಷ ಹಾಕೊಂಡು ಇನ್ನೊಬ್ಬರನ್ನ ಕೊಲ್ಲುವಂತ ಹಕ್ಕಿಲ್ಲ. ಆದರೆ ಅವರು ಕಾನೂನಿನ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲ ಉಪಾಯವನ್ನು ಮಾಡ್ತಿದ್ದವ್ರೆ. ನೋಡ್ರಿ, ಅಂತ ಸಮಾಜಘಾತಕರು ನಡೆಯೋದಕ್ಕೆ ಕಾನೂನಿದೆ, ಸರ್ಕಾರ ಇದೆ. ಅದನ್ನು ಬಿಟ್ಟು ತಾವೇ ಇಷ್ಟ ಬಂದಾಗೆಲ್ಲ ಮಾಡೋ ಹಾಗಿಲ್ಲ. ನಾನು ಹೇಳಿದಿಷ್ಟೇ ಮಹಾಸ್ವಾಮಿ, ಸಮಾಜದಲ್ಲಿ ಏನೇ ಅನ್ಯಾಯ ಆದರೂ ಯಾರಿಗೆ ತೊಂದರೆ ಆದರೂ ಪೊಲೀಸ್ ಇಲಾಖೆಗೆ ತಿಳಿಸ್ಬೇಕು. ನಂತರದಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಶಿಕ್ಷೆ ಕೊಡಿಸ್ಬೇಕು. ಅದಕ್ಕೋಸ್ಕರ ಕಾಯ್ಬೇಕು. ಅದನ್ನು ಬಿಟ್ಟು ತನಗೆ ತಾನೇ ದೇವರು ಅಂತ ತಿಳ್ಕೊಂಡು ಇನ್ನೊಬ್ಬರನ್ನ ಹತ್ಯೆ ಮಾಡ್ತಿದ್ದಂಥ ಈ ಬಂಗಾರಿಗೆ ಮರಣದಂಡನೆ ವಿಧಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಮಹಾಸ್ವಾಮಿಗಳೇ. ನಿಲ್ಲಿಸಿ. ಯಾಕೆ ಆ ಚೇಳನ್ನ ಹಾಗೆ ಹೊಡಿತಾ ಇದ್ದೀರಾ? ಹೇಳ್ರಿ, ವಿಷ ಜಂತು. ನಾನು ಹೊಡೆದು ಸಾಯಿಸಲಿಲ್ಲ ಅಂದ್ರೆ ನನಗೆ ಕಚ್ಬಿಡೋದು. ಮಹಾಸ್ವಾಮಿ, ಈಗ ನಡೆದಿರೋ ಘಟನೆನ ಗಮನಿಸಬೇಕು. ಈಗ ಈ ವಕೀಲರ ಮೇಲೆ ಆ ವಿಷಜಂತು ಚೇಳು ಆಕ್ರಮಣ ಮಾಡ್ತಲ್ಲ, ಅದೇನಾರು ಇವ್ರನ್ನ ಕಚ್ಚಿದ್ದಿದ್ರೆ ಇವ್ರ ಪ್ರಾಣಕ್ಕೆ ಅಪಾಯ ಆಗಿರೋದು. ಅವ್ರನ್ನ ಅವ್ರು ರಕ್ಷಿಸ್ಕೊಳ್ಳೋದಕ್ಕೆ ಆ ಚೇಳನ್ನ ಕೊಂದುಬಿಟ್ರು. ಏನ್ ಹೇಳಕ್ ಹೊರಟಿದ್ದೀರಾ ನೀವು? ಕಣ್ಣೆದುರಿಗೆ ದುಷ್ಟ ಜಂತು ಕಂಡಾಗ ಅದರಿಂದ ಪಾರಾಗೋದಕ್ಕೆ ವಕೀಲರು ಮಾಡಿದ್ದ ಕೆಲಸಕ್ಕೆ ಅವರನ್ನ ಅಪರಾಧಿ ಅಂತ ಪರಿಗಣಿಸ್ತೀರಾ? ಶಿಕ್ಷೆ ಕೊಡ್ತೀರಾ? ಎಲ್ಲಾರು ಉಂಟೇನ್ರಿ,
ಅವ್ರಿಗೆ ಮೆಚ್ಚುಗೆ ಸೂಚಿಸಬೇಕು.